ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಇಂದಿನ ಒಂದು ವಿಡಿಯೋದಲ್ಲಿ ಕೆಲವೊಂದಷ್ಟು ಡೌಟ್ಗಳಿದೆ ನಿಮಗೆ, ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಈಗ ಆಪ್ಷನ್ 1 ಕೊಟ್ಟಿರ್ತಕ್ಕಂಥವ್ರಿಗೆ ಅಥವಾ ಆಪ್ಷನ್ 2 ಕೊಟ್ಟಿರ್ತಾರೆ, ಚಾಯ್ಸ್ 1 ಅಥವಾ ಚಾಯ್ಸ್ 2 ಕೊಟ್ಟಿರೋಕ್ಕಂಥವ್ರಿಗೆ ಚಲನ್ ಇನ್ನೂ ಡೌನ್ಲೋಡ್ ಆಗಿಲ್ಲ. ಓಕೆ, ಸೊ ಯಾಕೆ ಡೌನ್ಲೋಡ್ ಆಗಿಲ್ಲ? ಮೇ ಬಿ ಸೊ ನಿಮಗೆ ಒಂದು ಟೈಮ್ ಲೈನನ್ನು ಕೊಟ್ಟಿದ್ದಾರೆ. ಅಂದರೆ 26 28ವರೆಗೂ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ನೀವು ಒಂದು ಡಿಸಿಷನ್ಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಪೇಮೆಂಟ್ ಯಾವಾಗ ಮಾಡಿ ಅಂತ ಹೇಳಿದ್ದೇನೆ? 29 ಐ ವಿಲ್ ಓಪನ್ ದಟ್ ನೋಟಿಫಿಕೇಶನ್. ಸೊ 29 ಹೇಳಿದ್ದಾನೆ. ಓಕೆ, ಸೊ 29 ಯಾವ ಡೇಟ್ ಹೇಳಿದ್ದಾನೆ? ಒಂದು ಸೆಕೆಂಡ್. ಎಸ್, 29 31 ವರೆಗೆ ಹೇಳಿದ್ದಾನೆ. ಓಕೆ, 29 31 ವರೆಗೆ ಪೇಮೆಂಟ್ ಅನ್ನು ಮಾಡ್ಲಿಕ್ಕೆ ಹೇಳಿದ್ದಾನೆ. ಓಕೆ, ಪೇಮೆಂಟ್ ಅನ್ನು ಮಾಡ್ಲಿಕ್ಕೆ ಹೇಳಿದ್ದಾನೆ. ಓಕೆ, ಸೊ ಪ್ಲೀಸ್ ಇಲ್ಲಿ ನೋಡ್ಬೋದು ನೀವು 26 28 11 PM ವರೆಗೆ, ಓಕೆ, ಅಥವಾ 11:59 ಅಂತಂದ್ರೆ 12 PM ವರೆಗೆ ನಿಮಗೆ ಟೈಮ್ ಇದೆ. ಅಂದರೆ ನಾಳೆ 28 ನಾಳೆ ನೈಟ್ವರೆಗೂ ಟೈಮ್ ಇದೆ. ಸೊ ಹಾಗಾಗಿ ಮೇ ಬಿ ಅಲ್ಲಿ ಚಲನನ್ನು ಇನ್ನೂ ಜನರೇಟ್ ಮಾಡಿಲ್ಲ ಅವರು. ಸೊ ಮೇ ಬಿ ಯಾವಾಗ ಚಲನ್ ಜನರೇಟ್ ಆಗ್ಬೋದು ಅಂತ ಹೇಳಿದ್ರೆ ಆಫ್ಟರ್ 28 ನಿಮಗೆ ಜನರೇಟ್ ಅಂತ ಆಗ್ಬೋದು. ಓಕೆ, ಚಲನ್ ಬಗ್ಗೆ ಯಾರು ಡೌಟ್ಸ್ ಕೇಳ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. Okay, so this is first information. Second information, seat not allotted sir. ನಾವು ಏನು ಮಾಡಬೇಕು ಸರ್? ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗಿಲ್ಲ, ನೀವು ಡೈರೆಕ್ಟ್ ಆಗಿ ರೌಂಡ್ 2ಗೆ ಬರ್ತೀರಾ. ಡೈರೆಕ್ಟ್ ಆಗಿ ರೌಂಡ್ 2 ಆರ್ ಫೈನಲ್ ರೌಂಡ್ ಅಂತ ಹೇಳ್ತೀವಿ. 3 ರೌಂಡ್ ಇರಲ್ಲ ಇಲ್ಲಿ, ಓನ್ಲಿ 2 ರೌಂಡ್ಸ್. ರೌಂಡ್ 2 ಆರ್ ಫೈನಲ್ ರೌಂಡ್ ಅಂತ ಹೇಳ್ತೀವಿ. ರೌಂಡ್ 2 ಆರ್ ಫೈನಲ್ ರೌಂಡ್ಗೆ ಯು ವಿಲ್ ಡೈರೆಕ್ಟ್ಲಿ ಕಮ್. ಸೊ ನೀವೇನ್ ಮಾಡ್ಬೋದು, ಅಲ್ಲಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಎಲ್ಲ ಫ್ರೆಶ್ ಆಗಿ ಮಾಡ್ತೀರಾ ನೀವು. ಅಲ್ಲಿ ಯಾರು ಸೀಟ್ ನಾಟ್ ಅಲಾಟೆಡ್ ಸರ್. ಚಾಯ್ಸ್ 2 ಕೊಟ್ಟವ್ರಿಗೆ ಏನು ಸರ್? ರೌಂಡ್ 2 ಯಾವ ರೀತಿ? ಬಟ್ ನಿಮಗೆ ಚಾಯ್ಸ್ 2 ಕೊಟ್ಟವ್ರಿಗೆ ನೀವು 1 2 3 4 ಕೊಟ್ಟಿರ್ತೀರಾ. 5th ಕಾಲೇಜ್ ಸೆಲೆಕ್ಟ್ ಆಗಿರುತ್ತೆ, 6 7 8 ಇರುತ್ತೆ. ಇವೆಲ್ಲ ಡಿಲೀಟ್ ಆಗೋಗುತ್ತೆ. 6 7 8 ಬರೀ ನಿಮಗೆ ಇದನ್ನೇನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಪ್ಲೀಸ್ ನೋಟ್ ದಿಸ್. ಚಾಯ್ಸ್ 2 ಕೊಟ್ಟವ್ರು ಇನ್ ಕೇಸ್ ಯಾವುದೇ ಕಾಲೇಜ್ ಸಿಕ್ಕರೂ ನೀವು ಹೋಗ್ಲೇಬೇಕು. ಸರ್ ನಾನು ಹೋಗ್ಲಿಲ್ಲ ಸರ್, ಚಾಯ್ಸ್ 1 ಕೊಟ್ಟೆ ನಾನು ಹೋಗ್ಲಿಲ್ಲ, ಚಾಯ್ಸ್ 2 ಕೊಟ್ಟೆ ಪೇಮೆಂಟ್ ಮಾಡಿದೆ ನಾನು ಹೋಗಿಲ್ಲ. ಸೊ ಅದಕ್ಕೆ ಲಾಸ್ಟ್ ಇಯರ್ ಒಂದು ನೋಟಿಫಿಕೇಶನ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಬಟ್ ಅದು ಪ್ರೋಸೆಸ್ ಸ್ವಲ್ಪ ಕಷ್ಟ. ಬಟ್ ಇನ್ ಕೇಸ್ ಕೆಲವರು ಕಮೆಂಟ್ ಸೆಕ್ಷನ್ ಆಗ್ತಾ ಇದ್ದೀರಾ. Candidates who have exercised choice 1 in the first round for the seat allotted after making the payment decide to surrender the seat can cancel the seat in KEA Bangalore before the last date prescribed for entry of option for the second round. ನೋಡಿ, ಈ ಸೆಕೆಂಡ್ ರೌಂಡ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ನಿಮಗೆ ಈಗ ಅಡ್ಮಿಷನ್ ಆಗ್ಲಿಕ್ಕೆ ಒಂದು ಡೇಟ್ ಕೊಟ್ಟಿದ್ದೀನಲ್ಲ. ನಾನು ಲಾಸ್ಟ್ ಇಯರ್ನ ಬೇಸ್ ಆಗಿ ಇಟ್ಕೊಂಡು ಹೇಳ್ತೀನಿ ನಿಮಗೆ. ಕಾಲೇಜ್ಗೆ ರಿಪೋರ್ಟ್ ಯಾವಾಗ ಹೇಳಿದೆ ನಿಮಗೆ? ಫಸ್ಟ್ ಅಲ್ಲ. ಓಕೆ, ಚಾಯ್ಸ್ 1 ಯಾರು ಮಾಡಿರ್ತೀರಾ? ಅವರು 1 February 2024 5:30 ಒಳಗಡೆ ಅವರು ಕಾಲೇಜ್ ಏನಾಗಬೇಕು, ಜಾಯ್ನ್ ಆಗಬೇಕು. ಲಾಸ್ಟ್ ಇಯರ್ ನಾನು ಹೇಳ್ತೀನಿ ಡೇಟ್ಸ್ನ. ಲಾಸ್ಟ್ ಇಯರ್ ಡೇಟ್ಸ್ ಏನಿತ್ತು ಅಂತ. ಲಾಸ್ಟ್ ಇಯರ್ 3rd January 2023 ಇತ್ತು. ಚಾಯ್ಸ್ 1 ಕೊಟ್ಟರೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ, ಲಾಸ್ಟ್ ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ್ದು 2028/1/2023. there is a 5 days gap between ಫಸ್ಟ್ ರೌಂಡ್ ಅಂಡ್ ಸೆಕೆಂಡ್ ರೌಂಡ್. ನೋಡಿ, ಇದು ಅಬ್ಸರ್ವ್ ಮಾಡ್ಬೋದು ನೀವು. ನಾನು ಲಾಸ್ಟ್ ಇಯರ್ ಡಾಟಾ ತಗೊಂಡು ಹೇಳ್ತಾರೆ. ಸೊ ಸೆಕೆಂಡ್ ರೌಂಡ್ ಯಾವಾಗ ಅಂತ ಒಂದು ಕ್ವಶನ್ ಹಾಕಿದೆ ಇಲ್ಲಿ. ರೌಂಡ್ 2 ಯಾವಾಗ ಅಂತ, ಅದಕ್ಕೆ ಆನ್ಸರ್ ನೋಡಿ, ಒಂದು 5 days ಡಿಫ್ರೆನ್ಸ್ ಇರುತ್ತೆ.
ಅಗೇನ್ ನೋಟಿಫಿಕೇಶನ್ ಬಿಡ್ತಾನೆ, ನೀವು ಅದು ರೀಆರ್ಡರ್ ಮಾಡಿಕೊಂಡು ಇದು ಮಾಡ್ತೀರಾ. ಸೊ ಈ ಚಾಯ್ಸ್ 1 ಕೊಟ್ಟು ಪೇಮೆಂಟ್ನ ಮಾಡಿ ನೀವು ಇಲ್ಲಪ್ಪ ನಾನು ಹೋಗೋದಿಲ್ಲ, ನಾನೇನು ಮಾಡ್ತೀನಿ ಸರೆಂಡರ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಈ 5 days ಅಲ್ಲಿ KEA ಬೋರ್ಡ್ಗೆ ನೀವು ಹೋಗಿ ನಿಮ್ಮ ಸೀಟನ್ನು ಸರೆಂಡರ್ ಮಾಡ್ಬೋದು. ಬಟ್ ಅವ್ರು ಏನ್ ಮಾಡ್ತಾರೆ, ಫೈನ್ ಹಾಕ್ತಾರೆ, 5,000 rupees ಫೈನ್ ಹಾಕ್ತಾರೆ. ಆಮೇಲೆ ನಿಮಗೆ ಅದು ರೀಫಂಡ್ ಆಗುತ್ತೆ. ಲಾಸ್ಟ್ ಇಯರ್ ನೋಟಿಫಿಕೇಶನ್ ಇದೆ. ಓಕೆ, ಸೊ ನಾನು ಅದನ್ನ ಬೇಸ್ ಆಗಿ ಇಟ್ಕೊಂಡು ಹೇಳ್ತಾರೆ. ಲಾಸ್ಟ್ ಇಯರ್ ನೋಟಿಫಿಕೇಶನ್. Candidates who exercise choice 2 in the first round for the seat allotted after making the payment want to surrender the seat can cancel the seat in KEA Bangalore before the last date prescribed for option entry for second round. Same method. Choice 1, choice 2 ಕೊಟ್ಟಿರೋರಿಗೆ, choice 1, choice 2 ಕೊಟ್ಟಿರೋರಿಗೆ ಅವ್ರು ಏನಾದ್ರು ಸೀಟ್ನ ಸರೆಂಡರ್ ಮಾಡ್ತೀನಿ ಪೇಮೆಂಟ್ ಆದ್ಮೇಲೆ ಅಂತ ಹೇಳಿದ್ರೆ ಬಿಫೋರ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೂ ಮುಂಚೆ ಅವರು KEA ಅಥಾರಿಟಿಗೆ ಅವರ ಒಂದು ಸೀಟನ್ನು ಸರೆಂಡರ್ ಮಾಡಬೇಕಾಗುತ್ತೆ. ಅದಕ್ಕೆ 5,000 ಫೈನ್ ಹಾಕ್ತಾರೆ, ಉಳಿದ ಅಮೌಂಟ್ ನಿಮಗೆ ರೀಫಂಡ್ ಮಾಡ್ತಾರೆ. ದಿಸ್ ಇಸ್ ಕೆಲವರು ಕೇಳ್ತಾ ಇದ್ರು, ಅವ್ರಿಗೆ ಹೇಳ್ತಾ ಇದ್ರು. ಓಕೆ, ಸೊ ರೌಂಡ್ 2 ರೌಂಡ್ 1 ಎಷ್ಟು ಡಿಫ್ರೆನ್ಸ್ ಇರುತ್ತೆ, 5 days, ಆಲ್ಮೋಸ್ಟ್ 5 days ಡಿಫ್ರೆನ್ಸ್, 4 to 5 days ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ರೌಂಡ್ 2 ಬಂದಾಗ ಅಗೇನ್ ನಿಮಗೆ ಅದು ಎಷ್ಟು ದಿನ ಆಗುತ್ತೆ ಸರ್ ಪ್ರೋಸೆಸ್ ಅಂತ ಹೇಳಿದ್ರೆ ಅದು ಒಂದು 9 days ಆಗುತ್ತೆ ಪ್ರೋಸೆಸ್. ರೌಂಡ್ 2 8 ಅಂತ ಹೇಳಿದ್ರೆ 17th ವರೆಗೂ ಲಾಸ್ಟ್ ಇಯರ್ ಇದೆ. ಲಾಸ್ಟ್ ಇಯರ್ ನೋಟಿಫಿಕೇಶನ್ ನಾನು ಬೇಸ್ ಆಗಿ ಇಟ್ಕೊಂಡು ಹೇಳ್ತಾರೆ. ಸೊ ಚಲನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಸೀಟ್ ಆರ್ ನಾಟ್ ಅಲಾಟೆಡ್ ಯಾರಿದೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ರೌಂಡ್ 2 ಯಾವಾಗ ಅಂತ ಕೇಳಿದ್ದೀನಿ. ನೆಕ್ಸ್ಟ್ ಚಾಯ್ಸ್ 2 ಏನು ಯಾವ ರೀತಿ ಅಂತ ಹೇಳಿದ್ದೀನಿ. ಚಾಯ್ಸ್ 3 ನೋಡಿ, ಲಾಸ್ಟ್ ಇಯರ್ ಬೇಜಾರು ಮಾಡ್ಕೋಬೇಡಿ, ಲಾಸ್ಟ್ ಇಯರ್ ಇದು ಡಿಫ್ರೆನ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಈ ಇಯರ್ ಅವನು ಸ್ಟ್ರಿಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾನೆ, ಚಾಯ್ಸ್ 3 ಅಲ್ಲಿ ನೀವು ಏನು ಆಡ್ ಮಾಡೋಕ್ಕಾಗಲ್ಲ ಆಪ್ಷನ್ಸ್ ಅಂತ ಹೇಳಿದ್ದಾನೆ. ಬಟ್ ರೌಂಡ್ 2 ಅಲ್ಲಿ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಹೆಂಗ್ ಮಾಡಿದ್ದಾನೆ ಅಂತ ಹೇಳಿದ್ರೆ ರೌಂಡ್ 2 ಅಲ್ಲಿ ಚಾಯ್ಸ್ ನ ಬೇಕಾದ್ರೆ ನೀವು ನ್ಯೂ ಆಪ್ಷನ್ಸ್ ನ ಆಡ್ ಮಾಡಬಹುದು ಅಂತ ಕೊಟ್ಟಿದ್ದಾನೆ. ಸೊ ಈ ವರ್ಷ ಕೊಡ್ತಾನ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಬೌಟ್ ದಟ್. ಸೊ ಅಕಾರ್ಡಿಂಗ್ ಟು ನೀವು ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಏನನ್ನ ಕೊಟ್ಟಿದ್ದು ಅದನ್ನ ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಅವರು ಚಾನ್ಸ್ ಕೊಟ್ಟರು ಕೊಡ್ಬೋದು. ಓಕೆ, ಅವ್ರು ಚಾನ್ಸ್ ಕೊಟ್ಟರು ಕೊಡ್ಬೋದು, ದಟ್ ಈಸ್ ಅಪ್ ಟು ಯು. ಸೊ ರೌಂಡ್ 2 ಅಲ್ಲಿ ನಾನು ಏನು ಮಾಡಬೇಕು, ಈಗ ನಾಟ್ ಸೀಟ್ ಅಲಾಟೆಡ್. ರೌಂಡ್ 2 ಅಲ್ಲಿ ಫಸ್ಟ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡ್ತಾನೆ. ಏನ್ ಸರ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ದ ರಿಮೈನಿಂಗ್ ಸೀಟ್ಸ್, ಒಂದು ಕಾಲೇಜಲ್ಲಿ 60 ಸೀಟ್ಸ್ ಇರುತ್ತೆ, ರೌಂಡ್ 1 ಅಲ್ಲಿ ಒಂದು 10 ಸೀಟ್ಸ್ ಉಳ್ಕೊಂಡಿರುತ್ತೆ, ಯಾರೋ 10 ವಿದ್ಯಾರ್ಥಿಗಳು ಜಾಯಿನ್ ಆಗಿರೋದಿಲ್ಲ. ಆ 10 ಸೀಟ್ಸ್ ಯಾವ ಕ್ಯಾಟಗರಿಲಿ ಇದೆ ಅಂತ ಅವನೇನ್ ಮಾಡ್ತಾನೆ, ಅಗೇನ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೊಡ್ತಾನೆ. ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಕಟ್ ಆಫ್ ಅನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಆ ಕಾಲೇಜ್ಗೆ ಪ್ರಿಫರೆನ್ಸ್ ಅನ್ನ ಕೊಟ್ಕೊಂಡ್ ಬರ್ಬೇಕಾಗುತ್ತೆ. ಪ್ಲೀಸ್ ನೋಟ್ ದಿಸ್. ಸೊ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ, ಆ ಕಾಲೇಜಲ್ಲಿ ಸೀಟ್ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ನೀವು ಸೀಟ್ ಇಲ್ಲ ಅಂದ್ಬಿಟ್ಟು ಪುನಃ ಫಸ್ಟ್ ಆಪ್ಷನ್ ಅದನ್ನ ಕೊಟ್ರೆ ಅಗೇನ್ ಅದೇ ತಪ್ಪು ಮಾಡ್ತೀರಾ. ಸುಮಾರು ಜನ ಅದೇ ತಪ್ಪು ಮಾಡಿದಾರೆ ಸ್ಟೂಡೆಂಟ್ಸ್. ನಿಮ್ಗೆ ಸಿಗೋ ಕಾಲೇಜ್ಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿಲ್ಲ, ನೀವೇನ್ ಮಾಡಿದ್ರೆ ಅದನ್ನ 5ನೇ ಆಪ್ಷನ್ 6ನೇ ಆಪ್ಷನ್ ಹಾಕಿದ್ರೆ, ಹಾಗಾಗಿ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದು ಕೂಡ ಬೇರೆ ವಿದ್ಯಾರ್ಥಿಗಳು ಅಲಾಟ್ ಆಗಿದೆ. ಸೊ ನನ್ನ ಒಂದು ವಿದ್ಯಾರ್ಥಿನಿ ಹಂಗೆ ಮಾಡಿದ್ದಾರೆ, 9,000 ರ್ಯಾಂಕಿಂಗ್ ಬಂದಿದೆ, ಅವರು RV ಕಾಲೇಜ್ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್. RV ಕಾಲೇಜಲ್ಲಿ 1000 ರ್ಯಾಂಕಿಂಗ್ ಎಲ್ಲೂ ಇಲ್ಲ. ಸೊ ಅದು ಫಸ್ಟ್ ಆಪ್ಷನ್ ಕೊಟ್ರೆ ಆಬ್ವಿಯಸ್ಲಿ ಸಿಗಲ್ಲ ಅಲ್ಲಿ. ಸೊ ಅವ್ರಿಗೆ ಏನಾಗುತ್ತೆ, ನೈನ್ತ್ ಆಪ್ಷನ್ ಯಾವುದೋ ಒಂದು ಕಾಲೇಜ್ ಅದು ಕೂಡ ಆಗಿಲ್ಲ, ಯಾವ ಸೀಟೇ ಅಲಾಟ್ ಆಗಿಲ್ಲ ಅವ್ರಿಗೆ. ಯಾಕೆ, 9,000 ರೇಂಜ್ ಅಲ್ಲಿ ಬರ್ತಕ್ಕಂಥ ಮಾಕ್ ಅಲಾಟ್ಮೆಂಟ್ ಇದು ಕೊಟ್ಟಿದ್ದ, ಏನೋ ಕಟ್ ಆಫ್, ಅದನ್ನ ನೋಡ್ಕೊಂಡು ನೀಟಾಗಿ ಹಾಕಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಸಿಗ್ತಾ ಇತ್ತು. ಸುಮಾರು ಜನ ಅದೇ ಮಿಸ್ಟೇಕ್ ಮಾಡಿದ್ದೀರಾ. ಸೊ ಐ ಕಾಂಟ್ ಹೆಲ್ಪ್ ಯು ವಿತ್ ದಟ್. ಓಕೆ, ನೀವು ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ನಾನು ಎಷ್ಟು ಹೇಳಕ್ ಹೋಗ್ತೀನಿ, ನೀವು ತುಂಬಾ ಜನ ಅದೇ ಮಿಸ್ಟೇಕ್ ಮಾಡಿದ್ದೀರಾ, ನಿಮ್ಮ ಸೀಟ್ ಅಲಾಟ್ ಆಗಿಲ್ಲ. ಸೊ ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ರೌಂಡ್ 2 ಅಲ್ಲಿ ಎಷ್ಟು ಸೀಟ್ಸ್ ಉಳ್ಕೊಂಡಿದೆ ಅಂತ ಚೆಕ್ ಮಾಡಿ, ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗಲೇ ಗೊತ್ತಾಗೋದು. ಸೊ ಹಾಗಾಗಿ ಪೇಮೆಂಟ್ನ ಯಾವ ರೀತಿ ಮಾಡೋದು ಅಂತ ನನಗೆ ಇನ್ನೂ ಕೂಡ ಐಡಿಯಾಸ್ ಇಲ್ಲ. ಅಲ್ಲಿ ನೆಫ್ಟ್ RTGS ಎಲ್ಲ ಆಪ್ಷನ್ಸ್ ನನಗೆ ಕೊಟ್ಟಿದ್ದಾನೆ ಅವನು. ಒನ್ಸ್ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗೋದು. ಹಾಗಾಗಿ ಚಲನ್ ಡೌನ್ಲೋಡ್ ಆದ ತಕ್ಷಣ ನಿಮ್ಗೇನು ಮಾಡ್ತೀನಿ, ನಾನು ಅಗೇನ್ ಒಂದು ಅಪ್ಡೇಟನ್ನು ಕೊಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರಿ. ಥ್ಯಾಂಕ್ ಯು.